ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಸಾಮಾನ್ಯ ಕನ್ನಡ ಈ ಒಂದು ವಿಷಯದ ಮೇಲಿನ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ. ಸೊ ಫ್ರೆಂಡ್ಸ್, ಈ ಒಂದು ಪ್ರಶ್ನೆಗಳು ಪ್ರಿವಿಯಸ್ ಇಯರ್ ಒಂದು ಎಕ್ಸಾಮ್ಗಳಲ್ಲಿ ಕೇಳಿದಂಥ ಒಂದು ಪ್ರಶ್ನೆಗಳಾಗಿರ್ತವೆ. ಸೊ ಇದೇ ಟೈಪ್ ಸೇಮ್ ಟು ಸೇಮ್ ಕ್ವಶನ್ಗಳು ರಿಪೀಟ್ ಆಗುವ ಸಾಧ್ಯತೆ ಇರ್ತವೆ ಮತ್ತು ಇದೇ ಪ್ಯಾಟರ್ನಲ್ಲಿ ಕ್ವಶನ್ಗಳು ನಿಮಗೆ ಕೇಳಾಗುತ್ತೆ. ಸೊ ಲೆಟ್ಸ್ ಗೋ ಟು ಫಸ್ಟ್ ಕ್ವಶನ್. ಕೋಲಾಮಿ ಇದು ಯಾವ ಭಾಷಾ ವರ್ಗಕ್ಕೆ ಸೇರುತ್ತದೆ? ಕೋಲಾಮಿ ಇದೊಂದು ದ್ರಾವಿಡ ಭಾಷಾ ವರ್ಗಕ್ಕೆ ಸೇರ್ತದೆ. ನೆಕ್ಸ್ಟು, ಮಧ್ಯರಾತ್ರಿ ಇದು ಯಾವ ಸಮಾಸಕ್ಕೆ ಉದಾಹರಣೆ? ಮಧ್ಯರಾತ್ರಿ ಅಂದರೆ ರಾತ್ರಿಯ ಪ್ಲಸ್ ಮಧ್ಯ, ಅಂದರೆ ಒಂದು ರಾತ್ರಿ ಇರುತ್ತಾ, ಆ ರಾತ್ರಿಯ ಮಧ್ಯೆ ಇರೋದು ಮಧ್ಯರಾತ್ರಿ, ಅಂದರೆ ಅದು ಅಂಶಿ ಸಮಾಸ ಆಗುತ್ತೆ. ಓಕೆ, ನೆಕ್ಸ್ಟ್, ಕನ್ನಡದಲ್ಲಿ ಎಷ್ಟು ಯೋಗವಾಹಗಳಿವೆ? ಟೋಟಲ್ 2, ಅಂ ಮತ್ತು ಅಹ. ನಾಮವಾಚಕಗಳು ಧಾತುಗಳು ಹೊಂದುವ ಹಾಗೆ ಯಾವುದೇ ರೂಪಭೇದಗಳನ್ನು ಹೊಂದದೆ ಏಕರೂಪವಾಗಿರುವ ಶಬ್ದಗಳು. ನೋಡಿ, ಅವ್ಯಯಗಳಿರ್ತವೆ. ಅವ್ಯಯಗಳು ಏನಿರ್ತವ ಅಂದರೆ ಈ ನಾಮವಾಚಕಗಳು ಧಾತುಗಳು ಹೊಂದುವ ಹಾಗೆ ಅವು ಕೂಡ ಯಾವುದೇ ಒಂದು ರೂಪಭೇದಗಳನ್ನು ಹೊಂದಿರಲ್ಲ. ಈಗ ಧಾತು ಅಂದರೆ ಏನು? ಮಾಡುತ್ತಾನೆ, ಇದು ಕ್ರಿಯಾಪದ. ಬಟ್ ಕ್ರಿಯಾಪದದ ಮೂಲ ರೂಪ ಏನು? ಮಾಡುವುದೊಂದು ಧಾತು. ಇದಕ್ಕೆ ನಾವು ಇನ್ನು ಚೇಂಜ್ ಮಾಡೋಕ್ಕೆ ಬರಲ್ಲ, ಇದನ್ನು ಒಡಿಲಕ್ಕೆ ಬರಲ್ಲ, ಹೌದಾ? ಇದನ್ನು ಬಿಡಿಸಿ ಬರೆಯೋಕ್ಕೆ ಬರೋದಿಲ್ಲ, ಹೌದಾ? ಈಗ ನಾಮವಾಚಕ ರಾಮ, ಇದನ್ನು ಬಿಡಿಸಿ ಬರಿ ಅಂದರೆ ಬರ್ತೀರೇನು? ಇಲ್ಲ. ಆದರೆ ಕ್ರಿಯಾಪದ ನಾಮವಾಚಕ ನಾಮಪದ ರಾಮನು, ಇದನ್ನು ಬರಿ ಅಂದರೆ ಬರೀತೀರಿ, ರಾಮ ಪ್ಲಸ್ ಅನು. ಓಕೆ, ಬಟ್ ಹಾಗೆ ಅವ್ಯಯ ಅಂದ್ರೇನು? ಮೆಲ್ಲನೆ, ಚೆನ್ನಾಗಿ, ಉಂಟು, ಬೇಡ, ಹೌದಾ? ಅಂದರೆ ಈಗ ಫಾರ್ ಎಕ್ಸಾಂಪಲ್ ಮೆಲ್ಲನೆ ಅಂದ್ರೆ ಮತ್ತೆ ಫಾರ್ ಎಕ್ಸಾಂಪಲ್ ವಂತ, ಆಮೇಲೆ ಗಾರ, ಈ ಥರ. ನೆಕ್ಸ್ಟ್, ಕ್ರಿಯಾಪದವು ಕರ್ತೃಗಾಮಿಯಾಗಿದ್ದರೆ ಅದು ಕರ್ತರಿ ಪ್ರಯೋಗವಾಗಿರ್ತದೆ. ಈಗ ಕರ್ತರಿ ಕರ್ಮಣಿ ಅಂತ ಇರ್ತದೆ. ಕರ್ತರಿ ಒಳಗೆ ಏನಿರ್ತದ? ಈಗ ರಮೇಶನು ಹಣ್ಣನ್ನು ತಿಂದನು. ರಮೇಶನು ಹಣ್ಣನ್ನು ತಿಂದನು. ಇದು ಕರ್ತೃ, ಇದು ಕರ್ಮ, ಇದು ಕ್ರಿಯಾಪದ. ಕರ್ತೃವಲ್ಲಿ ಇದು ಪ್ರಥಮ ಇರುತ್ತೆ, ಪ್ರಥಮ ಊ ಇರುತ್ತೆ, ಹೌದಾ? ಆಮೇಲೆ ಇದು ದ್ವಿತೀಯ ಅನ್ನು ಇರುತ್ತೆ, ದ್ವಿತೀಯ ಅನ್ನು, ಆಮೇಲೆ ಇದು ಕ್ರಿಯಾಪದ. ಸೊ ಇಲ್ಲಿ ಕ್ರಿಯಾಪದವು ಕರ್ತೃಗಾಮಿಯಾಗಿದ್ದರೆ ಅದು ಕರ್ತರಿ ಪ್ರಯೋಗ ಆಗ್ತದೆ, ಹೌದಾ? ಅಂದರೆ ಈಗ ರಮೇಶನು ಅಂದರೆ ಇದು ಕರ್ತೃಗೆ ಸಂಬಂಧಪಟ್ಟದ್ದು, ಇದು ಚಿಂತನು. ಆಮೇಲೆ ಅಂಥ ಒಳ್ಳೆಯ ಹುಡುಗಿಗೆ ಕಷ್ಟ ಬಂದಿತೆಂದು ಕೇಳಿ ನಮ್ಮ ಕೇರಿಯೆಲ್ಲ ಕಣ್ಣೀರು ಸುರಿಸಿತು. ಇಲ್ಲಿ ಲಕ್ಷಣಾವೃತ್ತಿ, ಲಕ್ಷಣವನ್ನು ತೋರಿಸ್ತದೆ ಇಲ್ಲಿ ಎತ್ತಿ. ಕುಟಾರ ಈ ಪದದ ತದ್ಭವ ರೂಪವನ್ನು ಗುರುತಿಸಿ. ಕೊಡಲಿ, ಗರಲ ಪದದ ಪರ್ಯಾಯ ರೂಪ. ವಿಷಯ, ನಂಬಿಕೆ ಈ ಶಬ್ದದ ಧಾತು. ನೋಡಿ ಇದು ಕ್ರಿಯಾಪದ
ಇದರ ಧಾತು ಅಂದರೆ ನಂಬು. ಆಮೇಲೆ ಕಲಾಶಿ ಅಂದರೆ ನಾವಿಕ. ಕಥಾ ಇದರ ಕನ್ನಡ ರೂಪ ಕಥೆ. ಗರಟ್ ಪದದ ಅರ್ಥ ಬೀಸುವ ಕಲ್ಲು. ಸಂಸ್ಕೃತವನ್ನು ಬಳಸದೆ ಕಾವ್ಯ ರಚಿಸಿದ ಕನ್ನಡದ ಏಕೈಕ ಕವಿ ಯಾರು? ಅಂಡಯ್ಯ. ಅಂಡಯ್ಯ ರಚಿಸಿದ ಕಾವ್ಯ ಯಾವುದಪ್ಪ? ಕಬ್ಬಿಗರ ಕಾವ್ಯ. ಇದು ಶುದ್ಧ ಕನ್ನಡದಲ್ಲಿದೆ. ಒಂದು ಸಂಸ್ಕೃತ ಪದವನ್ನು ಬಳಸದೆ ಈ ಒಂದು ಕಾವ್ಯವನ್ನು ಅಂಡಯ್ಯನು ರಚಿಸಿದ್ದಾನೆ. ಆಮೇಲೆ ಅತಿ ಹೆಚ್ಚು ಕನ್ನಡ ಮಾತನಾಡುವ ಜನರಿರುವ ಜಿಲ್ಲೆ ಮಂಡ್ಯ. ಮಂಡ್ಯ ಇಸ್ ದ ರೈಟ್. ಕೆಳಗಿನ ಬಿರುದಾಂಕಿತಗಳನ್ನು ಹೊಂದಿಸಿ ಬರೆಯಿರಿ. ಷಟ್ಪದಿಯ ಬ್ರಹ್ಮ ರಾಘವಾಂಕ 3 ಆಗುತ್ತೆ ಇದು. ಹರಿದಾಸ ಪಿತಾಮಹ ಶ್ರೀಪಾದರಾಯರು 1 ಆಗುತ್ತೆ. ಕನ್ನಡದ ಹುಲಿ ಡೆಪ್ಯೂಟಿ ಚೆನ್ನಬಸಪ್ಪ. ಅಭಿನವ ಕಾಳಿದಾಸ ಬಸವಪ್ಪ ಶಾಸ್ತ್ರಿ 3142 ಆಗುತ್ತೆ. ಓಕೆ. ನೆಕ್ಸ್ಟ್ ಹಾಮಾನ್ ನಾಯಕ್ ಅಥವಾ ಹಾಮಾನ ಅವರು ರಚಿಸಿದ ಪ್ರಥಮ ಕೃತಿ ಯಾವುದಾಗಿದೆ? ಬಾಳ್ನೋಟಗಳು. ಆಮೇಲೆ ಉಂಡೆಗಟ್ಟುವ ಈ ಪದವನ್ನು ಬಿಡಿಸಿ ಬರೆಯಿರಿ. ಉಂಡೆ ಪ್ಲಸ್ ಕಟ್ಟುವ ಉಂಡೆಗಟ್ಟುವ. ಪುಸ್ತಕ ಎಂಬುದು ಇದು ನಾಮ ಪ್ರಕೃತಿ, ನಾಮಪದ ಅಲ್ಲ. ಪುಸ್ತಕವು ಅಂದರೆ ನಾಮಪದ ಆಗತ್ತೆ. ಬಟ್ ಬರೀ ಓನ್ಲಿ ಪುಸ್ತಕ ಅಂದರೆ ಇದು ನಾಮ ಪ್ರಕೃತಿ. ಅಕ್ಕಚ್ಚು ಅಂದರೆ ಏನು? ಅಕ್ಕಚ್ಚು ಅಂದರೆ ಗಲಗಚ್ಚು ಅಥವಾ ಮುಸುರೆ ನೀರು. ಗೂಕ್ ಇದರ ತದ್ಭವ ರೂಪ ಏನು? ಗೂಗೆ. ನೆಕ್ಸ್ಟ್ ಉಸಾಬರಿ ಇದರ ಸಮಾನಾರ್ಥಕಗಳು ಗೋಜು ಗೊಡವೆ. ಸೊ ಇಲ್ಲಿ ಆಪ್ಷನ್ ನಂಬರ್ 3 ಆಗುತ್ತೆ. ಕರಾಬು ಈ ಪದದ ಮೂಲ. ಇದು ಕರಾಬು ಇದು ಅರಬಿ ಭಾಷಾ ಪದದಿಂದ ಬಂದಿದೆ. ನೆಕ್ಸ್ಟ್ ಚಂಪಕಮಾಲೆ ಇದರ ಸಮಾನಾರ್ಥಕಗಳು. ಚಂಪಕಮಾಲೆ ಅಂದರೆ ಸಂಪಿಗೆ ಹೂವಿನ ಮಾಲೆಗೂ ಚಂಪಕಮಾಲೆ ಅಂತೀವಿ. ಆಮೇಲೆ ಚಂಪಕಮಾಲೆ ಇದು ಛಂದಸ್ಸಿನ ಒಂದು ಸಮಪಾದ ವೃತ್ತ. ಕೆಳಗಿನ ಸಾಹಿತ್ಯ ಪಂಥವನ್ನು ಮತ್ತು ಸಾಹಿತ್ಯಗಳನ್ನು ಸರಿ ಹೊಂದಿಸಿರಿ. ಇಲ್ಲಿ ನವೋದಯ BM ಶ್ರೀ, ಆಮೇಲೆ ನವ್ಯ ಯಶವಂತ ಚಿತ್ತಾಲ್, ಪ್ರಗತಿಶೀಲ ತರಾಸು, ಬಂಡಾಯ ಕು ವೀರಭದ್ರಪ್ಪ ಅಥವಾ ಕುಂವಿ. ನೆಕ್ಸ್ಟ್ 56ನೇದು PQRS 4 ವಾಕ್ಯಗಳನ್ನು ಕೊಟ್ಟಿದ್ದಾರೆ. ಇವುಗಳನ್ನು ಸರಿಯಾಗಿ ಅನುಕ್ರಮವಾಗಿ ಒಂದು ಗದ್ಯ ಖಂಡದಲ್ಲಿ ಜೋಡಿಸಬೇಕು. ಸೊ ಇದು ಆಪ್ಷನ್ 2 ಆಗುತ್ತೆ ಕರೆಕ್ಟ್. ಓಕೆ. ಆಮೇಲೆ ಒಳ್ಳೆಯವನನ್ನು ಕೆಟ್ಟವನಾಗಿ ಅಂದರೆ ಇದು ಸೇಮ್ PQRS ಇದೆ. ಸೊ ಇಲ್ಲಿ ಇದು ಕೂಡ ಆಪ್ಷನ್ 2 ಆಗುತ್ತೆ. ಓಕೆ. ನೆಕ್ಸ್ಟ್ 57 ಇದು ಕೂಡ ಜಂಬಲ್ ಅಂದರೆ ಈ PQRSನ್ನು ಸರಿಯಾಗಿ ಜೋಡಿಸಿ ಬರೀಬೇಕು.
ಇದು 57ನೇದು 3 ಆಗುತ್ತೆ ಕರೆಕ್ಟ್. 3 ಅಂದರೆ ಆಪ್ಷನ್ ನಂಬರ್ 3 ಆಗುತ್ತೆ. ಆಪ್ಷನ್ 3. ಅಪಾದಾನ ಎಂಬುದು ಈ ವಿಭಕ್ತಿ ಪ್ರತ್ಯಯಕ್ಕೆ ಸಂಬಂಧಿಸಿದ್ದು ಪಂಚಮಿ ವಿಭಕ್ತಿ. ಪಂಚೇಂದ್ರಿಯ ಎನ್ನುವುದು ಇದು ದ್ವಿಗು ಸಮಾಸ. ನೀವು ದೇವರನ್ನು ನಂಬುತ್ತೀರಾ ಎನ್ನುವುದು ನಂಬುತ್ತೀರಾ ಅಂದರೆ ಇದು ವೈಚಾರಿಕ ಪ್ರಶ್ನೆ. ವೈಚಾರಿಕ ಪ್ರಶ್ನೆ. ತಕರಾರು ಎನ್ನುವುದು ಈ ಭಾಷೆಯ ಪದ. ಅರಬ್ಬಿ ಅರಬ್ಬಿ. ಆದ್ದರಿಂದ ಎನ್ನುವುದು ಸಂಬಂಧಾರ್ಥಕ ಸೂಚಕವ್ಯಯ. ಸಂಬಂಧಾರ್ಥಕ ಸೂಚಕ ಅವ್ಯಯ. ಚಿತ್ರಕವಿತ್ವ ಎಂಬ ಪರಿಕಲ್ಪನೆಯು ಬಳಕೆಯಾಗುವುದು ಇದು ಅಲಂಕಾರದಲ್ಲಿ. ನೆಕ್ಸ್ಟ್ ಆರ್ದ್ರ ಪದದ ವಿರುದ್ಧ ಪದ ಶುಷ್ಕ. ಕುಳಿರ್ಗಾಳಿ ಅಂದರೆ ಇದು ಶಿಥಿಲದ್ವಿತ್ವ. ಈ ಟೈಪ್ ಬತ್ತಂದ್ರೆ ತಿಳ್ಕೊರಿ ಮ್ಯಾಕ್ಸಿಮಮ್ ಓದು ಶಿಥಿಲದ್ವಿತ್ವ ಆಗ್ತದೆ. ಶಿಥಿಲದ್ವಿತ್ವ. ಸೊ ಫ್ರೆಂಡ್ಸ್ ಇವಷ್ಟು ಎಷ್ಟದವ ಏನೋ ಕ್ವಶನ್ನು. ಎಸ್, ಐ ಹೋಪ್ ದಿಸ್ಟ್ ಕ್ವಶನ್ಗಳು ಮಹತ್ವದ ಒಂದು ಕನ್ನಡ ಮೇಲಿನ ಪ್ರಶ್ನೆಗಳಾಗಿದ್ದವು. ಇದೇ ಥರ ಕ್ವಶನ್ಗಳು ರಿಪೀಟ್ ಆಗುವ ಸಂಭವ ಇರ್ತದೆ. ಸೊ ಆದಷ್ಟು ಕ್ವಶನ್ ಪೇಪರ್ಗಳನ್ನು ರಿವೈಸ್ ಮಾಡಿ. ಸೊ ನಾನು ಮ್ಯಾಕ್ಸಿಮಮ್ ಮೋರ್ ದ್ಯಾನ್ 100 ಕ್ವಶನ್ ಪೇಪರ್ಸ್ಗಳನ್ನು ಸಾಲ್ವ್ ಮಾಡಿದ್ದೀನಿ. ಬೇಕಿದ್ದರೆ ನಮ್ಮ ಒಂದು ಜ್ಞಾನಬೋಧಿ ಯೂಟ್ಯೂಬ್ ಚಾನಲ್ನಲ್ಲೇ KPSC ಓಲ್ಡ್ ಕ್ವಶನ್ ಪೇಪರ್ ಅಂತ ಒಂದು ಪ್ಲೇಲಿಸ್ಟ್ ಇದೆ, ಅಲ್ಲಿ ಹೋಗಿ ನೀವು ನೋಡ್ಬೋದು. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.